ನನ್ನ ಯೂಟ್ಯೂಬ್ ಚಾನಲಲ್ಲಿ 4000 ಸಬ್. ನಿಂಗೆ ತಿಕ್ಕಿಯಾ? ನಂಗೆ ಮಾತ್ರ ಯಾಕೆ ತಿಕ್ತಿಯಾ? ಈ ಬೆಂಕಿ ಹಾಕಿದ್ರಾ? ಬೆಂಕಿ ಎಲ್ಲ ಕಣೆ. ಬೆವರ ನೀರು ಇಕ್ಕಂದಿದ್ಯಾ ಅಂತ ಅವನು. ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ KK ವಿಲೇಜ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ವ್ಲಾಗನ್ನು ಟೈಮ್ ಇವಾಗ 5:45 ಆಗ್ತಾ ಬಂದಿದೆ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬುಧವಾರ. ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋ ಮನಸ್ಸೇ ಇರಲಿಲ್ಲ. ನಮ್ಮನೆಯವರು ಇವತ್ತು ಕೂಡ ಹೊರಗಡೆ ಹೋಗಿದ್ರಲ್ಲ, ಆವಾಗ ಬರುವಾಗ ಅವರು ಮರ ಕಟ್ ಮಾಡತ್ತಾ ಜೇನಿತ್ತಂತೆ. ನೆನ್ನೆ ಗರ್ಗೆ ಮರದಲ್ಲೇ ಇತ್ತಂತೆ, ಇವತ್ತು ಕೂಡ ಗರ್ಗೆ ಮರದಲ್ಲೇ ಇತ್ತು ಅಂತ ಹೇಳಿದರು. ಅಲ್ಲಿಂದ ಜೇನನ್ನು ತಂದಿದ್ರು. ಅದನ್ನು ಕ್ಲಿಪ್ಪಿಂಗ್ಸನ್ನು ನಾನು ಹಾಕ್ತೀನಿ ನಿಮಗೆ. ಎಷ್ಟು ಜೇನು ಸಿಕ್ಕಿದೆ ನೋಡಿ. ಹೆಚ್ಚು ಕಡಿಮೆ ಅರ್ಧ ಲೀಟ್ರಷ್ಟು ಜೇನಿದೆ ಇದರಲ್ಲಿ. ಅರ್ಧ ಲೀಟ್ರಷ್ಟು ಜೇನು ಸಿಕ್ಕಿದೆ. ತುಂಬ ಸರಿ ತಂದಿದ್ದಾರೆ. ಆಲ್ಮೋಸ್ಟ್ ನಮ್ಮನೇಲಿ ಇವಾಗ ಟೋಟಲ್ ಆಗಿ 1-1.5 ಲೀಟ್ರಷ್ಟು ಪ್ಯೂರ್ ಜೇನಿದೆ. ನಮಗೆ ಅಂದರೆ ತುಂಬ ಖುಷಿ ವಿಷಯನೇ ಅಲ್ವಾ ಇದು. ಪ್ಯೂರ್ ಜೇನು ಸಿಗೋದು ತುಂಬಾ ರೇರು. ಅದು ಸಿಟಿ ಸೈಡಲ್ಲಂತೂ ಇವಾಗ ನೋಡ್ತಾನೆ ಇರ್ತೀರ ನೀವು ವಿಡಿಯೋದಲ್ಲೆಲ್ಲ. ಜೇನುತುಪ್ಪ ಅಂತ ತಂದು ಕೊಡ್ತಾರೆ. ಅದಕ್ಕೆ ಇವಾಗ ಮೊನ್ನೇನೋ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಎಷ್ಟು 50 ಲೀಟ್ರ್ ಜೇನು ಇದೆ ಅಂತ ಕೊಟ್ರಂತೆ. ಅವರಿದ್ರಲ್ಲೇ ಇದ್ದಿದ್ದಂಥ ಜೇನ ನಾವು ಅಳಿತೀವಿ ಅಂತ ಅವ್ರು ಒಳಗಡೆ ಕಳಿಸಿ ಅವ್ರಿಗೆ 50 ಲೀಟ್ರಷ್ಟು ಜೇನಿದೆ ಅಂತ ಕೊಟ್ರಂತೆ. ಅದು ಸಾಧ್ಯನೇ ಇಲ್ಲ ಅಷ್ಟು ಜೇನು ಬರೋದಕ್ಕೆ. ಅಂಥದ್ರಲ್ಲಿ 50 ಲೀಟ್ರಷ್ಟು ಜೇನಿದೆ ಅಂತ ಅವ್ರಿಗೆ ಮೋಸ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ. ಮತ್ತೆ ಅವರು ದುಡ್ಡೆಲ್ಲ ರಿಟರ್ನ್ ಮಾಡ್ಕೊಂಡ್ರಂತೆ. ಆದ್ರೂ ಕೂಡ ಈ ರೀತಿ ಮೋಸದ ಪ್ರಪಂಚ ಇವಾಗ. ಆದರೆ ಪ್ಯೂರ್ ಜೇನು ಸಿಗೋದು ತುಂಬ ರೇರ್ ಅಲ್ವಾ. ನಮಗಂತೂ ಖುಷಿ ಯಾವಾಗಲೂ. ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತಿಂದವ್ರಿಗೆ ಗೊತ್ತಿರುತ್ತೆ ಅದ್ರ ಟೇಸ್ಟು. ಸೊ ಇವಾಗ 5:15 ಆಗಿದೆ. ಹಸು ಕಟ್ಟಾಕಬೇಕು. ನಮ್ಮ ಮನೆಯವರು ಮರನ ಇಳಿಸಿ ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬರೋಷ್ಟ್ರೊಳಗಡೆ, ನಾನು ಬರೋಷ್ಟ್ರೊಳಗಡೆ ಕಟ್ಟಾಕ್ತಾ ಇರು ಅಂತ ಹೇಳಿ ಹೋಗಿದ್ದಾರೆ. ಇವಾಗ ನಾನು ಕಟ್ಟಾಗೋದಕ್ಕೆ ಹೋಗ್ತೀನಿ. ಎಷ್ಟು ಚೆನ್ನಾಗಿ ಕಿರಣ. ಈ ಬೆಂಕಿ ಹಾಕಿದ್ರಾ? ಬೆಂಕಿ ಎಲ್ಲ ಕಣೆ. ಎಷ್ಟು ಚೆನ್ನಾಯ್ತು ನೋಡಮ್ಮ. ಮರದೊಳಗೆ ಇದ್ದಿದ್ದು. ತಳ್ರಿ ನೆಕ್ಕಳ್ರಿ ಬಟ್ಲಿ ತಳ್ರ. ಅಯ್ಯೋ ಎಷ್ಟು ಚೆನ್ನಾಗಿತ್ತಿ. ಒಂದು 10 ಇದ್ದು. ಸೂಪರ್ ಆಯ್ತು. ತಲೆಗೆಲ್ಲ ಆಯ್ತು ನಂಗೆ. ಬುಳಿ ಕೂದಲು ಆಗ್ಬೋದು. ಇಲ್ಲೇ ಮುಟ್ಟು ತಲೆ ಆಯ್ತಾನೆ. ಜೇನುತುಪ್ಪ ತಿಕ್ಕಿನ ಬಿಳಿ ಕೂದಲ ಆತ. ಹಂಗಾರೆ ನನ್ನ ಗಂಡು ಪೂರ್ತಿ ತಿಕ್ತೀನಿ ತಲೆಗೆಲ್ಲ. ಹಿಂಗೆ ತಿಕ್ಕಿಯಾ? ನಂಗೆ ಮಾತ್ರ ಯಾಕೆ ತಿಕ್ತಿಯಾ? ನಾನು ತಿಕ್ಕತ್ ನೀವು ಬೇಕಾರೆ. ನಿಮ್ಮ ಕೈ ಬೆಳಗವ ನೀವು ಮುಟ್ಕಿ ಬಿಡತ್ತಿ ಕೈ ತಿನ್ಬಿಟ್ಟು. ಎಷ್ಟು ಗಟ್ಟಿ ಇಳಿತೆ ನೋಡೋಣ. ಸುಮಾರು ಸಿಗವು ಏನು ನೋಡಿ. ಪ್ಯೂರ್ ಜೇನುತುಪ್ಪ ಎಷ್ಟು ತಿಕ್ಕಾಗಿದೆ. ಇದು ಬುಧವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಗುರುವಾರ ಕೂಡ ಕಂಟಿನ್ಯೂ ಮಾಡಿದೆ. ಸೊ ಬುಧವಾರ ಇದನ್ನು ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಆಗೋಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ತಗೊಂಡೆ. ಹಾಗೆ ನಮ್ಮ ಮನೆಯವ್ರು ಜೇನು ತಂದಿದ್ರು. ಸೊ ಅದ್ರದ್ದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಸೊ ಅದು ಲೆಂತ್ ಸಾಕಾಗಲ್ಲ ವಿಡಿಯೋದು ಅಂತ. ಸೊ ಗುರುವಾರ ಕೂಡ ವಿಡಿಯೋನ ನಾನು ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ಗುರುವಾರ ಆಗಿರೋದ್ರಿಂದ ವಾರ ಪೂಜೆ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು, ನಮ್ಮ ಮನೆಯವರು 5 ಗಂಟೆಗೆ ಎದ್ದು ಹಸುಗಳನ್ನೆಲ್ಲ ತೊಳೆದು ಕೊಟ್ಟಿಗೆ ತೊಳೆಯೋದಕ್ಕೆ ಅಂತ ಕೊಟ್ಟಿಗೆಗೆ ಹೋದರು. ನಾನು ಎದ್ದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಮೊದಲು ನಾನು ಫುಲ್ಲು ಹಿಂದೆಗಡೆ ಇರೋ ಆಚೆ ಇರೋವಂತಹ ಕೋಣೆನ ಕ್ಲೀನ್ ಮಾಡ್ಕೊಂಡೆ. ಆಚೆಗಡೆ ಇರೋದು ಅದು ಸುತ್ತ ತುಂಡುಗೋಡೆ ಇದೆ. ಹಿಂದೆಗಡೆ ಬಾಗಿಲಿಗೆ ಅಟ್ಯಾಚ್ ಆಗಿ ಮಾಡಿರುವಂತಹ ತುಂಡುಗೋಡೆ. ಅಲ್ಲಿ ನಾವು ಏನು ಇಟ್ಟಿದ್ದೀವಪ್ಪ ಅಂತ ಹೇಳಿದರೆ ನೀರೊಲೆ ಇದೆ. ಹಾಗೆಯೇ ವಾಶ್ರೂಮ್ಗೆ ಹೋಗೋ ಇದಿದೆ. ಹಾಗೆಯೇ ಅಲ್ಲಿ ನಾವು ಬಟ್ಟೆ ಹೊಲಿಯೋದೊಂದು ಮಿಷಿನು, ಒಂದು ಮಂಚ, ಹಾಗೆಯೇ ವಾಷಿಂಗ್ ಮಿಷಿನ್ನು ಇಷ್ಟನ್ನು ಇಟ್ಕೊಂಡಿದ್ದೀವಿ. ಹಾಗೆಯೇ ಅಲ್ಲಿ ಸೌದೆ ಒಲೆ ಕೂಡ ಇದೆ. ಆದರೆ ಅದನ್ನು ನಾವು ಉರಿಸಲ್ಲ. ಯಾಕಂದರೆ ಸೌದೆ ಒಲೆದು ಬಾಯಿ ಚಿಕ್ಕ ಇರೋದ್ರಿಂದ ಅದರಲ್ಲಿ ರೊಟ್ಟಿ ಎಲ್ಲ ಬೇಯಿಸೋದಕ್ಕಾಗಲ್ಲ. ಅದನ್ನು ನಾವು ಇವಾಗ ರೀಕಂಡೀಷನ್ ಮಾಡಬೇಕು. ಒಲೆ ಎಲ್ಲ ಕಿತ್ತು ರಿಪೇರಿ ಮಾಡಬೇಕು. ಟೈಮ್ ಆಗಿಲ್ಲ. ಹಾಗಾಗಿ ಗಾರೆಯವ್ರಿಗೆ ಹೇಳಿದರೆ ಅವರಿನ್ನೂ ಬಂದಿಲ್ಲ. ಸೊ ನಾನು ಕಸ ಎಲ್ಲ ಇನ್ನೇನು ಹಂಡಿತ್ತು ಎಲ್ಲ ಎತ್ತಿಕ್ಕಿ ಕಸ ಎಲ್ಲ ಗುಡಿಸಿ ಒರೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ.
ಟೈಮು ಬೆಳಗ್ಗೆ ಎದ್ದಾಗ ಬೇಗ ಎದ್ದು ಕೆಲಸ ಮಾಡ್ಕೊಂಡ್ರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ಕೋಬೋದು. ತುಂಬ ಬಿಸಿಲಾದಾಗ ಜಾಸ್ತಿ ಕೆಲಸ ಮಾಡೋದಕ್ಕಾಗಲ್ಲ, ಯಾಕಂದರೆ ಬಿಸಿಲಾದಾಗ ನಮಗೆ ಸುಸ್ತು ಕೂಡ ಆಗ್ತಾ ಇರುತ್ತೆ. ಏನು ಕೆಲಸ ಮಾಡಲಿಲ್ಲ ಅಂದ್ರೂ ಸುಸ್ತಾಗ್ತಾ ಇರುತ್ತೆ. ಹಾಗಿರುವಾಗ ನಾವು ಬಿಸಿಲಲ್ಲಿ ಮಾಡೋದಕ್ಕಿಂತ ಕೆಲಸನ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ಕೆಲಸ ಕೂಡ ಸಾಗುತ್ತೆ, ಜಾಸ್ತಿ ಕೆಲಸಗಳು ಮುಗಿಯುತ್ತೆ. ಸೊ ನನಗೂ ಹಾಗೆ ಆಯಿತು. ಇವತ್ತು ನಮ್ಮ ಮನೆಯವರು ಬೇಗ ಕೆಲಸಕ್ಕೆ ಹೋಗೋದಕ್ಕಾಗಿ ಬೇಗ ಎದ್ದು ಕೊಟ್ಟಿಗೆಲ್ಲ ತೊಳೆದು ಹೋದರು, ಹಸುಗಳನ್ನೆಲ್ಲ ಕಟ್ಟಾಕಂತ ಹೇಳಿ ಹೋದರು. ಸೊ ಹಾಗಾಗಿ ನಾನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಹಸುಗಳೆಲ್ಲ ಕಟ್ಟಾಕಿ 8:30 ಅಷ್ಟರೊಳಗಡೆ ನನ್ನ ಕೆಲಸನೇ ಮುಗಿದು ಹೋಗಿತ್ತು ಕೊಟ್ಟಿಗೆದು. ಆಮೇಲೆ ಆದರೆ ಹಸುಗಳದ್ದು ಕೆಲಸ ಮುಗಿದ್ರೂ ಆಮೇಲೆ ಬಂದು ತಿಂಡಿ ಮಾಡಬೇಕು, ಮಕ್ಳಿಗೆ ಹಾಕ್ಕೊಡ್ಬೇಕು, ಇದೆಲ್ಲ ಆದ್ದರಿಂದ ಮತ್ತೆ ನಾನು ಪೂಜೆ ಮಾಡೋದು ಸಂಜೆನೇ ಆಗೋಯಿತು. ಅಡುಗೆ ಮನೆಯೆಲ್ಲ ಗುಡಿಸಿದ್ದೆ, ಆದರೆ ಒರೆಸಿರಲಿಲ್ಲ. ಆಮೇಲೆ ಒಂದು ಕಡೆಯಿಂದ ಅಡುಗೆ ಮನೆಯ ಶೆಲ್ಫ್ ಎಲ್ಲ ಮೊದಲೇ ಒರೆಸಿದ್ದೆ, ಹಾಗಾಗಿ ನೆಲ ಮಾತ್ರ ಒರೆಸ್ಕೊಳ್ಳೋಣ ಅಂತ ಹೇಳಿ ನೆಲನ ಒಂದು ಸರಿ ಒರೆಸ್ಕೊಂಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ವಿಲೇಜ್ ಬ್ಲಾಗ್ಸ್ ಇನ್ ಕನ್ನಡ. ಬೆಳಗ್ಗೆನೇ ಒಂದೆರಡು ಕ್ಲಿಪ್ಪಿಂಗ್ಸನ್ನು ತೆಕ್ಕೊಂಡಿದ್ದೆ ನಾನು. ವಾಯ್ಸ್ ಓವರನ್ನು ಅದರಲ್ಲಿಲ್ಲ, ವಾಯ್ಸ್ ಓವರನ್ನು ಕೊನೆಗೆ ಕೊಡಬೇಕು ವಿಡಿಯೋ ಎಡಿಟ್ ಮಾಡುವಾಗ. ಸೊ ಇವತ್ತು ನಮ್ಮನೆಯವರು ಬೇಗ ಲೋಡಿಗೆ ಹೋಗ್ತೀನಿ ಅಂತ ಹೋದರು. ನನಗೆ ಅವ್ರು ಬೇಗ ಹೋಯ್ತಾರೆ ಅಂತ ಗೊತ್ತಿತ್ತು, ಆದರೆ ಹಾಲು ಕರೀದೇ ಹೋಯ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಲು ಕರೆದು ಹೋಯ್ತಾರೆ ಅಂತ ತಿಳ್ಕೊಂಡೆ ನಾನು. ಆದರೆ ಲಾಸ್ಟಲ್ಲಿ ಅವರು ಹಾಲು ನೀನೇ ಕಕ್ಕ ಅಂತ ಹೇಳಿಬಿಟ್ಟು ಹೋದರು. ಅಷ್ಟರೊಳಗಡೆ ನಾನು ಎದ್ದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ. ಆದರೆ ಅವರು ಹಾಲು ಕರಿ ಅಂತ ಹೇಳಿದರು. ಅವರು ಹೋದ್ಮೇಲೆ ನಾನು ಹಾಲು ಕರೆದು ಡೈರಿಗೆ ಹಾಲು ಕೊಟ್ಟು ಬಂದು ಹಸುಗಳೆಲ್ಲ ಆಚೆ ಕಟ್ಟಾಕಿ, ಹಾಗೆಯೇ ಅವು ಕೊಟ್ಟಿಗೆ ಎಲ್ಲ ತೊಳೆದು ಹೋಗಿದ್ರು ಅವರು. ಅವು ಮತ್ತೆ ಹಾಕಿದಂಥ ಸಗಣಿ ಎಲ್ಲ ತೆಗೆದು ಹಾಕಿ ಮತ್ತೆ ಕೊಟ್ಟಿಗೆಗೆ ಹೋಗದಿರಂಗೆ ಬಂದೆ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಇವಾಗ ಕಾಫಿ ಕುಡಿಯೋದಕ್ಕೆ ಅಂತ ಬಂದಿದ್ದೀನಿ. ಬೆಳಗ್ಗೆ ನಾನು ಯಾವಾಗಲೂ ಎದ್ದಾಗ ಖಾಲಿ ಹೊಟ್ಟೆಗೇ ಕಾಫಿ ಕುಡಿಯೋಲ್ಲ. ನೀರು ಅಥವಾ ನಲ್ಲಿಕಾಯಿ ಜ್ಯೂಸು ಅಥವಾ ಏನಾದರೂ ಬೇರೆದು ಈ ಥರ ಕುಡಿತೀನಿ. ಆದರೆ ಕಾಫಿ ಟೀ ಈ ಥರದ್ದೇನು ಕುಡಿಯೋಲ್ಲ. ಉಗುರು ಬೆಚ್ಚಗಿರೋ ನೀರು ಈ ಥರ ಕುಡಿತೀನಿ. ಇವಾಗ ಕಾಫಿ ಕುಡಿಯೋದಕ್ಕೆ ಅಂತ ಬಂದಿದ್ದೀವಿ. ಮನೆಯೆಲ್ಲ ನೀಟಾಗಿ ಒರೆಸಿ ಹೋದೆ, ಬಟ್ಟೆ ಎಲ್ಲ ತೊಳೆಯೋದಕ್ಕೆ ಹಾಕಿ ಮುಂದೆಗಡೆ ಬಾಗಿಲು ಒರೆಸಿ ಬಾಗಿಲು ಸಾರಿಸಿ ಹೋಗೋಣ ಅಂತಿದ್ದೆ. ಅಷ್ಟರೊಳಗಡೆ ಹಾಲು ಕರೆಯೋದಕ್ಕೆ ಟೈಮ್ ಆಗುತ್ತೆ ಅಂತ ಹೋದೆ. ಇವಾಗ ಅಮ್ಮ ಬಾಗಿಲು ಸಾರಿಸಿ ಅಮ್ಮ ಪಾತ್ರೆ ತೊಳಿತಿದ್ದಾರೆ. ಇವಾಗ ಕಾಫಿ ಕುಡಿಬೇಕು. ನಮ್ಮ ಅಮ್ಮಂದು ಏನು ಪ್ರಾಬ್ಲಮ್ ಅಂದರೆ, ನಮ್ಮಮ್ಮ ಅವರೇ ಕಾಫಿ ಬಿಸಿಗೆ ಇಟ್ಕೊಂಡು ಕುಡಿಯೋಲ್ಲ. ಅವ್ರು ಮಾಡಿದರೆ ರುಚಿ ಇರಲ್ವಂತೆ, ನಾನು ಮಾಡಿದರೆ ರುಚಿಯಾಗಿರುತ್ತಂತೆ ಕಾಫಿ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದರೆ, ಅದು ನನಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 4,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವತ್ತಿಗೆ. ತುಂಬಾ ಖುಷಿಯಾಗುತ್ತೆ. ಬಟ್ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿಲ್ಲ, ಅದು ಆದಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊತೀನಿ. 4,000 ಸಬ್ಸ್ಕ್ರೈಬರ್ಸು ಸಂಪಾದನೆ ಮಾಡೋದು ಅಂದರೆ ತುಂಬ ಸುಲಭ ಅಲ್ಲ. ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ, ನನಗೆ ತುಂಬ ಪ್ರೌಡ್ ಅನಿಸುತ್ತೆ. ನಮ್ಮ ಡಿಕಾಕ್ಷನನ್ನು ಹಾಲಿಗೆ ಹಾಕಿದರೆ ಯಾವ ಥರ ಕಲರು ಟೆಕ್ಸ್ಚರ್ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೆ. ಯಾವ ಹೋಟ್ಲು ಅಥವಾ ಬೇಕ್ರಿಲೆಲ್ಲ ನೀವು ಕುಡಿತೀರಲ್ಲ ಏನು ಬ್ರೂ ಕಾಫಿ, ಅದಕ್ಕಿಂತ 100 ಪಟ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತಿಂಡಿ ಪಲ್ಯ ರೆಡಿ ಆಯಿತು. ನಮ್ಮಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ಇಲ್ಲೇ ತಿನ್ನೋಣ ದೋಸೆ ಅಂತ ತಗೊಂಬಂದೆ. ಅಮ್ಮ ಬೇಡ TV ಹತ್ರ ಹೋಗೋಣ ಅಂತ ಹೇಳಿದರು. ಸೊ ತಿಂಡಿ ತಿಂದಮೇಲೆ ಸಿಗ್ತೀವಿ. ನೀವುಗಳು ಕೇಳ್ಬೋದು, ವಾರ ಮಾಡ್ತೀನಿ ಅಂತ ಹೇಳಿದ್ರಿ, ಅದೇ ತಿಂಡಿ ತಿಂತಿದ್ರಲ್ಲ ಅಂತ. ಸೊ ನಾವು ಇಷ್ಟೆಲ್ಲ ಕೆಲಸ ಮಾಡೋದ್ರಿಂದ ಹಸುಕೊಂಡು ವಾರ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲೂ ದೇವರು, ನನ್ನ ಅನಿಸಿಕೆ ಪ್ರಕಾರ ಎಲ್ಲೂ ದೇವರು ನೀವು ಹೊಟ್ಟೆ ಹಸ್ಕೊಂಡು ವಾರ ಮಾಡಿ ಅಂತ ಹೇಳಿಲ್ಲ. ಹಾಗಾಗಿ ನಾನು ವಾರ ಮಾಡುವಾಗ ಹಸಿವಿದ್ದಾಗ ನಾನು ಹಸ್ಕೊಂಡು ವಾರ ಮಾಡಲ್ಲ. ನಾನು ತಿಂಡಿ ಊಟ ಟೈಮಿಗೆ ಅದನ್ನು ಕರೆಕ್ಟಾಗಿ ಮಾಡ್ತೀನಿ, ಹಾಗೆಯೇ ವಾರನೂ ಕೂಡ ಮಾಡ್ತೀನಿ. ಅದು ನನ್ನ ಅನಿಸಿಕೆ. ಆದರೆ ಅವರವರ ಪರ್ಸ್ನಲ್ ಒಪಿನಿಯನ್ ಅವರವ್ರಿಗೆ ಬಿಟ್ಟಿದ್ದು. ಆಮೇಲೆ ನಾವು ತಿಂಡಿ ಎಲ್ಲ ಮಕ್ಳಿಗೆ ತಿಂಡಿ ಕೊಟ್ಟು ನಾವೆಲ್ಲ ತಿಂಡಿ ತಿಂದು ಹಸುಗಳಿಗೆ ಹುಲ್ಲು ಹಾಕೋಷ್ಟೊಳಗಡೆ ಟೈಮ್ ಆಗೇ ಹೋಯಿತು. ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದಾರೆ. ನುಗ್ಗೆಕಾಯಿ ಸಾಂಬಾರು ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ನಾನು ಇವಾಗ ನೋಡಿ ಬೆಳಗ್ಗೆ 5 ಗಂಟೆಗೇ ಎದ್ದು ನಿಮ್ಗೆ ಬೆಳಗ್ಗೆ 5 ಗಂಟೆಗೇ ಎದ್ದು ಮನೆಯೆಲ್ಲ ನೀಟಾಗಿ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ.
ತುಂಬಾ ನೀಟಾಗಿ ಕ್ಲೀನ್ ಮಾಡಿದ್ನಿ, ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಟೈಮ್ ಬಂದು 12:45. ಅಷ್ಟೊತ್ತಿಗೆ ಎದ್ದು ನಾನು ಎಲ್ಲ ಕೆಲಸ ಮಾಡಿದ್ರೂ ನನಗಿನ್ನೂ ಪೂಜೆ ಮಾಡೋದಕ್ಕಾಗಿಲ್ಲ. ಇವಾಗ ಕರೆಂಟ್ ಇಲ್ಲ. ಸೊ 9 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗಂತೆ ಕರೆಂಟ್ ಬರೋದು. ನನಗಿನ್ನೂ ಪೂಜೆ ಮಾಡೋಕ್ಕಾಗಿಲ್ಲ. ನಮ್ಮ ಕೆಲಸಗಳೇ ಆಗಿರುತ್ತೆ. ಹೇಗಪ್ಪ ಅಂತ ಹೇಳಿದರೆ, ಹಸು ಕರು ದನ ಕರುಗಳಿರೋದ್ರಿಂದ ಮಧ್ಯದಲ್ಲಿ ಅವಕ್ಕೆ ಮೇವು ಹಾಕೋದಕ್ಕೆ ಅಂತ ಹೋಗಬೇಕು. ಹಾಗೆಯೇ ಮಕ್ಕಳು ಚಿಕ್ಕವರು ಇರೋದ್ರಿಂದ ಅವ್ರನ್ನ ಸುಧಾರಿಸ್ಬೇಕು. ಇವ್ರ ಮಧ್ಯೆ ನಾವು ಎಷ್ಟೇ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರು ಟೈಮ್ ಇಷ್ಟೊತ್ತಾಗಿ ಹೋಗುತ್ತೆ. ಇವಾಗ ಸ್ನಾನ ಎಲ್ಲ ಆಯಿತು, ಪೂಜೆ ಮಾಡಬೇಕು. ಅಮ್ಮ ಪೂಜೆನ 3 ಗಂಟೆ ಮೇಲೆ ಮಾಡು ಅಂತ ಹೇಳಿದರು. ಬಿಸಿಲಲ್ವಾ, ಇವಾಗ ಬೇಡ 12 ಗಂಟೆ ಒಳಗಡೆ ಮಾಡಬೇಕು ಮಾಡಿದರೆ, ಇಲ್ಲ 3 ಗಂಟೆ ಮೇಲೆ ಮಾಡಬೇಕು ಅಂತ. ಬಿಸಿಲು ಅನ್ನೋ ಉದ್ದೇಶಕ್ಕೆ ಅಮ್ಮ ಮಸಾಲ ಮಜ್ಜಿಗೆಯನ್ನು ಮಾಡ್ತಿದ್ದಾರೆ. ಅಮ್ಮ ಪಕ್ಕ ಚಲ್ತೀಯ ಕಣಮ್ಮ ನೀನು. ಚಲಿದ್ರೆ ಹಂಗ ಹರ್ಕೊಂಡು ಹೋಗ್ತೀನಿ. ಮೂಗ್ಮೇಲೆ ಬಿಳಿ ಮೂಗಾಗುತ್ತೆ. ಸೊ ಮಸಾಲ ಮಜ್ಜಿಗೆ ಮಾಡಿಟ್ಟಿದ್ದಾರೆ, ಇವಾಗ ಕುಡಿಬೇಕು. ತುಂಬಾ ಬಿಸಿಲು, ತುಂಬಾ ಸೆಕೆ. ನೋಡಿ ನಾನು ಎಷ್ಟು ಬೆವ್ತಿದ್ದೀನಿ. ಎಲ್ಲರ ನನ್ನ ಮಜ್ಜಿಗೆ ಒಪ್ಪ ನೋಡಮ್ಮ, ಬೆವರ ನೀರು ಇಕ್ಕಂದಿದ್ಯಾ ಅಂತವನೇ. ನಂಗೆ ರೆಡಿ ಟು ಡ್ರಿಂಕ್ ಮಸಾಲ ಮಜ್ಜಿಗೆ. ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತೆ. ಹಸುಗಳನ್ನ ನೀನೇ ಕಟ್ಟಾಕಿ ಹಾಲು ಕರ್ಕೊಂಡು ಡೈರಿ ಕೊಟ್ಪ ಅಂತ ಹೇಳಿದರು. ಸೊ ಅದಕ್ಕೆ ಟೈಮ್ ಆಗುತ್ತೆ. ನಾನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಅದಕ್ಕೆ ಸೊ ವೀಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮಗಳು ಇವತ್ತು ಏನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಕಾಣಿಸ್ತಿದೆಯಲ್ಲ, ಇದೇನೆಂದರೆ ಇದು ಟಿ ವಿ, ಇದು ಸೀಟ್ಗಳು, ಇದೆಲ್ಲ ಇವರೆಲ್ಲ ನೋಡ್ತಾ ಕೂತಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ಅದು ABCD ಇದನ್ನು ಜಾಯಿಂಟ್ ಮಾಡ್ತಾರಲ್ಲ, ಅದು ಟಾಯಿ. ಇದನ್ನು ತೆಗೆಸ್ಕೊಂಡಿದ್ಲು ಅವ್ರ ಅಪ್ಪನ ಹತ್ರ. ಅವಳು ಅದನ್ನು ಈ ರೀತಿಯಾಗಿ ಯೂಸ್ ಮಾಡ್ತಿದ್ದಾಳೆ. ಚೆನ್ನಾಗಿದೆ. ಓಕೆ, ಸಿ ವಿಲ್ ಬಿ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಆಗ್ತೀರಾ, ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ವಿಲ್ ಬಿ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.